ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೀಸ್ ಮಾಡಲಾಗಿದ್ದ ಹಣವನ್ನು ವಾಪಸ್ ಕೊಡಿ ಅಂತ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಯಾರ್ಯಾರ ಮನೆಯಲ್ಲಿ ಸೀಸ್ ಮಾಡಿದ್ರು? ಒಟ್ಟು 40.40 ಸೀಸ್ ಮಾಡಿದ್ರು. ದರ್ಶನ್ ಮನೆ, ಪ್ರದೂಷ್ ಮತ್ತು ವಿಜಯಲಕ್ಷ್ಮಿ ಅವರ ಮನೆಯಿಂದ ಸೀಸ್ ಮಾಡಲಾಗಿದ್ದ ಹಣ ಅದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೀಸ್ ಮಾಡಿದ್ದ ಹಣವನ್ನು ವಾಪಸ್ ನೀಡುವಂತೆ ದರ್ಶನ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಮತ್ತು ಪ್ರದೂಷ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 40.40 ಲಕ್ಷ ರೂಪಾಯಿ ಹಣ ಸೀಸ್ ಮಾಡಿದ್ರು ಪೊಲೀಸರು. ದರ್ಶನ್ ಮನೆಯಿಂದ, ಪ್ರದೂಷ್ ಮನೆಯಿಂದ, ವಿಜಯಲಕ್ಷ್ಮಿ ಮನೆಯಿಂದ ಸೀಸ್ ಮಾಡಿದ್ರು. ಸೊ ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷ್ಯ ನಾಶಕ್ಕಾಗಿ ಈ ದುಡ್ಡನ್ನು ಇಟ್ಟಿದ್ರು ಅಂತ ಪೊಲೀಸರ ಆರೋಪ. ತುರ್ತಾಗಿ ಹಣ ಬೇಕಿದ್ದು ಸೀಸ್ ಹಣ ಬಿಡುಗಡೆ ಮಾಡೋದಕ್ಕೆ ಸೂಚಿಸುವಂತೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು SPPಗೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ. ಈಗ ನನಗೊಂದು 5 ದಿನ ಪರ್ಮಿಷನ್ ಕೊಡಿ, ಮೈಸೂರಿಗೆ ಹೋಗಿ ಬರ್ತೀನಿ, ಒಂದು 2 ವಾರ ಪರ್ಮಿಷನ್ ಕೊಡಿ, ಮೈಸೂರಿಗೆ ಹೋಗಿ ಬರ್ತೀನಿ ಅಂದರೆ ಕೊಟ್ಟಿದ್ದಾರೆ ಕೋರ್ಟು. ಬಟ್ ಈ ಹಣವನ್ನು ಕೊಡಿ ಅಂದಾಗ ಏಕಾಏಕಿ ಎಸ್ ಅನ್ನೋಕ್ಕೆ ಬರಲ್ಲ. ಅದಕ್ಕೆ SPP ಅವರು ಅಬ್ಜೆಕ್ಷನ್ ಸಲ್ಲಿಸಬೇಕು, ಆಕ್ಷೇಪಣೆ ಸಲ್ಲಿಸಬೇಕು, ವಾದ ಪ್ರತಿವಾದ ನಡಿಬೇಕು, ಆಮೇಲೆ ಕೊಡೋದಕ್ಕೆ ಸಾಧ್ಯ. ಅಲ್ಲಿ ತನಕ ಆಗಲ್ಲ. 40,40,000 ಈಗೇನು ದರ್ಶನ್ ಅವರಿಗೆ ಹಣಕಾಸಿನ ತೊಂದರೆ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಅವರು ತುರ್ತಾಗಿ ನನಗೆ ಹಣ ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಸೀಸ್ ಮಾಡಿರುವ ಹಣವನ್ನು ಇನ್ನೂ ಟ್ರಯಲ್ಸೇ ಆರಂಭ ಆಗಿಲ್ಲ, ಆಗಲೇ ವಾಪಸ್ ಕೊಡಿ ಅಂತ ಕೇಳಿದರೆ ಕೊಡೋದಕ್ಕೆ ಬರುತ್ತಾ? ಅಥವಾ ಟ್ರಯಲ್ಸ್ ಆರಂಭ ಆಗಲಿ ನೋಡೋಣ ಅಂತ ಹೇಳ್ಬೋದಾ? ಏನಾಗ್ಬೋದು ಮುಂದೆ ಅಂತ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿದ್ದಂಥ ನಟ ದರ್ಶನ್ ಅವರು ಈಗ ತಮ್ಮ ಮನೆಯಲ್ಲಿ ಸೀಜ್ ಆಗಿದ್ದಂಥ ಹಣವನ್ನು ಕೊಡಲಿಕ್ಕೆ ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಂಡಿರುವಂಥದ್ದು. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ 57ಗೆ ಅರ್ಜಿಯನ್ನು ಪ್ರದೂಷ್ ಮತ್ತು ದರ್ಶನ್ ಇಬ್ಬರೂ ಕೂಡ ಅರ್ಜಿ ಸಲ್ಲಿಸ್ಕೊಂಡು ನಮಗೆ ತುರ್ತಾಗಿ ಹಣ ಬೇಕಾಗಿದೆ, ಹಾಗಾಗಿ ಸೀಜ್ ಮಾಡಿರುವಂಥ ಹಣವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಆದರೆ ಕೋರ್ಟ್ ಈ ಹಣವನ್ನು ಕೊಡಲಿಕ್ಕೆ ಅವರು ಅರ್ಜಿ ಹಾಕ್ಕೊಂಡಿರುವ ಕಾರಣಕ್ಕಾಗಿ SPP ಅವರಿಗೆ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಆಕ್ಷೇಪಣೆ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಹಣ ಕೊಡುವ ವಿಚಾರಕ್ಕೆ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಇನ್ನೂ ಟ್ರಯಲ್ ಆಗಿಲ್ಲ ಒಂದು. ಜೊತೆಗೆ ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಸೀಜ್ ಮಾಡಿದ್ದಂಥ 40,40,000 ರೂಪಾಯಿ ಹಣ ಏನಿದೆ ಅದು ಈ ಕೊಲೆ ಪ್ರಕರಣದ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಆರೋಪಿಗಳು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಪೊಲೀಸರು ಮಾಡಿದರು. ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಹಣವನ್ನು ವಾಪಸ್ ಕೊಡಲಿಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಈಗಾಗಲೇ ಕೋರ್ಟ್ ಕೂಡ SPPಗೆ ಸೂಚನೆ ಕೊಟ್ಟಿದೆ. ಈ ಸಂಪೂರ್ಣವಾಗಿ ವಾದ ಪ್ರತಿವಾದ ಆಲಿಸಿದ ಬಳಿಕ ಆ ಪಾತ್ರದಲ್ಲಿ ಈ ಒಂದು ಹಣದ ಕಾರಣ ಅಂದರೆ ಸಾಕ್ಷಿ ನಾಶ ಮಾಡಲಿಕ್ಕೆ ಬಳಕೆ ಮಾಡ್ಕೊಂಡಿರೋದು ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದರೆ ಮೇ ಬಿ ಹಣ ಕೊಡೋದು ಡೌಟು. ಯಾಕಂದರೆ ಟ್ರಯಲ್ ಆಗೋವರೆಗೂ ಈ ಹಣವನ್ನು ಆರೋಪಿಗಳಿಗೆ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕಾನೂನಿನಲ್ಲಿ ಇರುವಂಥದ್ದು. ಅರವಿಂದ್, ಬಟ್ ಟ್ರಯಲ್ಸ್ ಆರಂಭ ಆಗಿ ದರ್ಶನ್ ಪರ ವಕೀಲರು ಒಂದೊಂದೇ ಸುಳ್ಳು ಅಂತ ಪ್ರೂವ್ ಮಾಡ್ತಾ ಬಂದು ಈ ಹಣವೂ ಕೂಡ ಅದಕ್ಕೆ ಇಟ್ಟಿದ್ದಲ್ಲ, ಸ್ವಂತದ್ದು ಅಂತ ಪ್ರೂವ್ ಮಾಡಿದ್ರೆ ಆಗ ಕೋರ್ಟ್ ಪರ್ಮಿಷನ್ ಕೊಡಬಹುದು ರೂಲ್ಸ್ ಪ್ರಕಾರ. ಬಟ್ ಈಗ ತೀರ್ಮಾನ ಹೆಂಗೆ ತಗೋತಾರೆ ನೋಡೋಣ.